ಪದ್ಮ ತನ್ನ ಚಿಕ್ಕ ಮಗ ರಘುಗೆ ಹುಡುಗಿ ನೋಡ್ತಾ ಇರ್ತಾಳೆ. ಆದ್ರೆ ಅವಳ ಮಗ ರಘು ಅದಾಗ್ಲೇ ಒಬ್ಳು ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಿರಲ್ಲ. ರಘು ಮತ್ತೆ ಅಂಜಲಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ. ಅಂಜಲಿ ಮನೆ ಕೂಡ ರಘು ಮನೆ ಹತ್ರನೇ ಇರತ್ತೆ. ಏನು, ನೀನು ನಮ್ಮ ಮನೆ ಹತ್ರದಲ್ಲಿರೋ ಆ ಅಂಜಲಿನ ಇಷ್ಟಪಡ್ತಾ ಇದ್ಯಾ? ನಿಮ್ಮ ಅಣ್ಣ ನೋಡಿದ್ರೆ ಅವನು ಇಷ್ಟಪಟ್ಟು ಈ ಆಶನ್ ಮದುವೆ ಮಾಡ್ಕೊಂಡು ಬಂದ. ಈಗ ನೋಡಿದ್ರೆ ನೀನು ಒಬ್ಳನ್ನ ಇಷ್ಟಪಡ್ತಿದ್ದೀನಿ ಅಂತಿದ್ಯಾ? ಹೋಗ್ಲಿ ಬಿಡಪ್ಪ, ಇಷ್ಟಪಟ್ಮೇಲೆ ಇನ್ನೇನು ತಾನೇ ಮಾಡೋಕ್ಕಾಗತ್ತೆ. ಅಣ್ಣ ತಮ್ಮ ಇಬ್ರು ನನಗೆ ಹುಡುಗಿ ಹುಡುಕೋ ಕಷ್ಟನ ಕಡಿಮೆ ಮಾಡಿದ್ರಿ ಅಂತ ತಿಳ್ಕೊಳ್ತೀನಿ ಅಷ್ಟೇ. ಹೋಗ್ಲಿ ಬಿಡಿ ಅತ್ತೆ, ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗಿ ಹುಡುಕೋದು ಅಷ್ಟು ಸುಲಭ ಇಲ್ಲ. ಈ ನಮ್ಮನೆ ಹತ್ರದಲ್ಲಿರೋ ಅಂಜಲಿ ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಒಳ್ಳೆ ಹುಡುಗಿ ಅಂತಲೂ ಅನ್ನಿಸ್ತಾಳೆ. ನಿನ್ನನ್ನು ನೋಡಿನೂ ನಾನು ಹಾಗೆ ಅನ್ಕೊಂಡಿದ್ದೆ. ಏನಂದ್ರೆ ಅತ್ತೆ? ಏನಿಲ್ಲ ಬಿಡಮ್ಮ. ಹೌದು ರಘು, ಅಂಜಲಿಗೆ ಈ ಮನೆ ಕೆಲಸ, ಅಡುಗೆ ಮಾಡೋಕ್ಕೆ ಎಲ್ಲ ಬರುತ್ತೆ ತಾನೆ? ಹೂನಮ್ಮ, ಅವಳು ಭಾಳ ಜಾಣೆ, ಎಲ್ಲ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ನಂದೇನು ತಕರಾರಿಲ್ಲ. ನೀನು ಇಷ್ಟಪಟ್ಟಿರೋ ಹುಡುಗಿ, ನೀನು ಖುಷಿಯಾಗಿರ್ತೀಯ, ಎಲ್ಲ ಕೆಲಸನೂ ಕಲ್ತಿದ್ದಾಳೆ ಅಂತೀಯ. ಇನ್ನು ನನಗೇನು ಸಮಸ್ಯೆ? ನನಗೂ ಒಪ್ಗೆನೆ. ಹಾಗಾದ್ರೆ ಆ ಹುಡುಗಿಗೆ ಅವಳ ಮನೆಯವ್ರ ಹತ್ರನೂ ಒಂದು ಸ್ವಲ್ಪ ಮಾತಾಡಕ್ಕೆ ಹೇಳು. ಹೀಗೆ ರಘು ಮನೆಯವ್ರ ಹತ್ರ ಅಂಜಲಿಗೆ ಎಲ್ಲ ಕೆಲಸ ಬರುತ್ತೆ, ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಹೇಳ್ಕೊಂಡಿರ್ತಾನೆ. ಏನು, ನಿನಗೆ ಮನೆ ಕೆಲಸ ಅಡುಗೆ ಕೆಲಸ ಏನೂ ಬರಲ್ವಾ? ಆದರೆ ನೀನೇ ತಾನೇ ಹೇಳಿತು ನನಗೆಲ್ಲ ಬರತ್ತೆ ಅಂತ, ನಿಮ್ಮ ಮನೇಲಿ ಹೇಳು ಅಂತ. ಅದಕ್ಕೆ ನಾನು ನಮ್ಮಮ್ಮನ ಹತ್ರ ಹಾಗೆ ಹೇಳಿದೆ. ಮತ್ತಿನ್ನೇನು ಹೇಳಬೇಕಿತ್ತು? ನನಗೇನು ಬರಲ್ಲ ಅಂತ ಹೇಳಬೇಕಿತ್ತಾ? ಹಾಗೆ ಆ ಥರ ಏನಾದರೂ ಹೇಳಿದ್ರೆ ನಿಮ್ಮ ಮನೇಲಿ ಒಪ್ಕೋತಾರ? ಹೋಗ್ಲಿ ಬಿಡಿ, ಮದುವೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಕಲ್ತ್ಕೊಳ್ತೀನಿ. ಅಂಜಲಿ ರಘು ಹತ್ರ ಏನು ಮದುವೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಕಲ್ತ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ. ಆದರೆ ಅವಳು ಏನೂ ಕಲ್ತಿರಲ್ಲ, ಹಾಗೆ ಟೈಮ್ ಪಾಸ್ ಮಾಡಿರ್ತಾಳೆ. ಮದುವೆ ಹತ್ರ ಬಂದ್ರೂ ಅವಳು ಏನು ಸೀರಿಯಸ್ ಆಗಿ ತಗೊಂಡಿರಲ್ಲ. ಅಂಜಲಿ, ಮದುವೆಗೆ ಇನ್ನೇನು 3-4 ದಿನ ಉಳಿದಿದೆ. ಇನ್ನೂ ಆದರೂ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದನ್ನ ಬಿಟ್ಟಿಲ್ಲ. ಎಷ್ಟು ದಿನದಿಂದ ಹೇಳ್ತಾ ಬಂದೆ ಮದುವೆ ಆಗೋಷ್ಟರೊಳಗೆ ಅಡುಗೆ ಕೆಲಸ ಎಲ್ಲ ಕಲ್ತ್ಕೊ ಅಂತ. ಆದರೆ ನೀನು ನನ್ನ ಮಾತು ಕೇಳಲೇ ಇಲ್ಲ. ಈಗ ನೋಡು, ಮದುವೆ ದಿನ ಹತ್ರ ಬಂದೇ ಬಿಡ್ತು. ಯಾಕಮ್ಮ ಏನು ಕಲ್ತಿಲ್ಲ ಅಂತ ಹೇಳ್ತೀಯ? ಟೀ ಮಾಡೋದು ಕಲ್ತಿಲ್ವಾ ನಾನು? ಅಯ್ಯೋ ದೇವ್ರೇ, ಏನು ಹೇಳೋದು ಈ ಹುಡುಗಿಗೆ? ಮದುವೆ ಆದ್ಮೇಲೆ ಗಂಡನ ಮನೇಲಿ ಇವಳದು ಹೇಗೆ ಬಾಳ್ವೆ ಮಾಡ್ತಾಳೋ ಏನೋ ದೇವ್ರೇ, ಒಂದು ಅರ್ಥ ಆಗ್ತಿಲ್ಲ. ತಾಯಿ ಎಷ್ಟೇ ಹೇಳಿದ್ರು ಅಂಜಲಿ ಮಾತ್ರ ಅವಳ ಮಾತು ಕೇಳ್ತಾನೆ ಇರಲ್ಲ. ಕಣ್ಣು ಮುಚ್ಚಿಬಿಡೋಷ್ಟರಲ್ಲಿ ಅಂಜಲಿ ಮದುವೆ ದಿನನೂ ಬರುತ್ತೆ. ಅಂಜಲಿ ಮದುವೆ ಆಗಿ ಗಂಡನ ಮನೆಗೆ ಬರ್ತಾಳೆ. ಮದುವೆ ಆಗಿ ಬಂದು ಕೆಲವು ದಿನ ಮನೆಗೆ ನೆಂಟರು ಬರೋರು ಹೋಗೋರು, ಇವರು ಇನ್ನೊಬ್ಬರು ನೆಂಟರು ಮನೆಗೆ ಹೋಗೋದು, ಇದರಲ್ಲೇ ಕಳೆದು ಹೋಗುತ್ತೆ. ಆದರೆ ಕೆಲವು ದಿನಗಳ ನಂತರ ಅಂಜಲಿಗೆ ನಿಜವಾದ ಪರೀಕ್ಷೆ ಶುರುವಾಗುತ್ತೆ. ಅಂಜಲಿ, ಇವತ್ತಿಂದ ಈ ಅಡುಗೆ ಮನೆ ಜವಾಬ್ದಾರಿ ಎಲ್ಲ ನಿಂದು. ಅಡುಗೆ ಕೆಲಸ ಎಲ್ಲ ನೀನು ನೋಡ್ಕೊ, ಮಿಕ್ಕಿದೆಲ್ಲ ಮನೆ ಕೆಲಸ ನಾನು ಮಾಡ್ಕೋತೀನಿ. ಏನಕ್ಕ, ಅಡುಗೆ ಕೆಲಸ ಎಲ್ಲ ನಾನೇ ಮಾಡಬೇಕಾ? ಹೌದು, ಯಾಕೆ, ಏನಾಯ್ತು? ರಘು ನಿನಗೆ ಎಲ್ಲ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ, ಅಡುಗೆ ಕೆಲಸ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದ? ಹೌದಕ್ಕ, ಬರುತ್ತೆ. ನಾನೆಲ್ಲ ನೋಡ್ಕೋತೀನಿ, ನೀವು ಹೋಗ್ಯಕ್ಕ ನಿಮ್ದೇನು ಕೆಲಸ ಮಾಡ್ಕೊಳ್ಳಿ. ಸರಿ. ಅಯ್ಯೋ ದೇವ್ರೆ, ಇವ್ರು ನೋಡಿದ್ರೆ ಅಡುಗೆ ಮನೆ ಜವಾಬ್ದಾರಿ ಎಲ್ಲ ನಿಂದು ಅಂತ ಹೇಳ್ಬಿಟ್ಟಿದ್ದಾರೆ. ನನ್ನ ಗಂಡನು ನನಗೆಲ್ಲ ಬರುತ್ತೆ ಅಂತ ಇವ್ರ ಮನೆಯವ್ರ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ನನಗೆ ಅಡುಗೆ ಕೆಲಸ ಯಾವುದು ಬರಲ್ಲ ಅಂತ ಇವ್ರ ಹತ್ರ ಎಲ್ಲ ಹೇಳೋಕ್ಕೂ ಆಗಲ್ಲ. ಈಗೇನಪ್ಪ ಮಾಡಲಿ? ಇನ್ನೇನು ಮಾಡೋದು? ಅಮ್ಮಂಗೆ ಫೋನ್ ಮಾಡ್ತೀನಿ. ಅಂಜಲಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ಹಲೋ ಅಮ್ಮ. ಮಾಡಿದ್ಯಾ? ನಿನ್ನ ಫೋನ್ ಬಂದೇ ಬರತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನಗೆ ಗೊತ್ತು ನೀನು ಯಾಕೆ ಫೋನ್ ಮಾಡಿದ್ಯಾ ಅಂತ. ನೀನೊಂದು ಕೆಲಸ ಮಾಡು, ಅಲ್ಲಿ ನಿನ್ನ ಗಂಡನ ಮನೇಲಿ ಏನಾದರೂ ಒಂದು ಕಾರಣ ಹೇಳ್ಕೊಂಡು ಅವ್ರಿಗೆ ಗೊತ್ತಾದ ಹಾಗೆ ನಮ್ಮ ಮನೆ ಹತ್ರ ಬಾ. ನಾನು ನಿನಗೆ ಅಡುಗೆ ಎಲ್ಲ ಕೊಡ್ತೀನಿ. ಆಯ್ತಮ್ಮ, ನೀನು ಅಡುಗೆ ಎಲ್ಲ ಪ್ಯಾಕ್ ಮಾಡಿಬಿಡು. ನಾನಿಲ್ಲಿ ಏನಾದರೂ ಒಂದು ಕಾರಣ ಹೇಳಿ ಮನೆ ಹತ್ರ ಬರ್ತೀನಿ. ಅಕ್ಕ, ನಾನೊಂದು ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ತೊಗೊಂಡು ಬರ್ತೀನಿ. ತರಕಾರಿನಾ? ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇದೆಯಲ್ಲ ಅಂಜಲಿ? ಅದು ಅಕ್ಕ, ನಾನು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಅಡುಗೆ ಮಾಡ್ತಿದ್ದೀನಲ್ಲ, ಹಾಗಾಗಿ ನನಗೆ ಕೆಲವೊಂದು ಸಾಮಾನು ಬೇಕಿತ್ತು. ನಾನು ಹೋಗಿ ತಗೊಂಡು ಬರ್ತೀನಿ. ಹೌದಾ, ಸರಿ ಆಯಿತು. ಹೀಗೆ ಅಂಜಲಿ ತರಕಾರಿ ತರೋ ನೆಪ ಹೇಳ್ಕೊಂಡು ಸೀದಾ ತನ್ನ ತಾಯಿ ಹತ್ರ ಬರ್ತಾಳೆ. ಅವಳ ತಾಯಿ ಅವಳಿಗೆ ಅಡುಗೆ ಮಾಡಿ ಕೊಟ್ಟು ಕಳಿಸ್ತಾಳೆ. ಅಂಜಲಿ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ತಂದು ಅಡುಗೆನೆಲ್ಲ ಪಾತ್ರೆಗೆ ಹಾಕಿ ತಾನೇ ಅಡುಗೆ ಮಾಡಿರೋ ಥರ ಆ್ಯಕ್ಟ್ ಮಾಡ್ತಾಳೆ. ಎಲ್ಲರಿಗೂ ಊಟ ಬಡಿಸಿ ಕೊಡ್ತಾಳೆ. ಅಂಜಲಿ, ನಿಜವಾಗ್ಲೂ ಊಟ ತುಂಬಾ ರುಚಿಯಾಗಿದೆ. ಹೌದಮ್ಮ ಅಂಜಲಿ, ಎಷ್ಟೋ ದಿನ ಆದ್ಮೇಲೆ ಇಷ್ಟು ರುಚಿಯಾಗಿರೋ ಊಟ ಮಾಡ್ತಾ ಇರೋದು. ಏನಂದ್ರೆ ಎಷ್ಟೋ ದಿನ ಆದ್ಮೇಲೆ ರುಚಿಯಾಗಿರೋ ಅಡುಗೆನಾ? ಯಾಕ್ರಿ, ನಾನೇನು ಚೆನ್ನಾಗಿ ಮಾಡ್ತಿರ್ಲಿಲ್ವಾ? ದಿನ ನಿಮ್ಮನ್ನೇನು ಉಪವಾಸ ಕೆಡುತ್ತಾ ಇದ್ನಾ? ಇಲ್ಲ ಕಣೆ, ನಾನು ಹೇಳಿದ ಅರ್ಥ ಹಾಗಲ್ಲ. ನೀನು ಬೇಜಾರು ಮಾಡ್ಕೊಬೇಡಪ್ಪ, ನಿನ್ನ ಅಡುಗೆ ಭಾಳ ಚೆನ್ನಾಗಿರ್ತಿತ್ತು. ಅಂಜಲಿ ಬಾಮ್ಮ, ನೀನು ಊಟ ಮಾಡು. ನಿಮಗೆಲ್ಲ ಊಟ ಬಡಿಸಿ ಆಮೇಲೆ ಮಾಡ್ತೀನಿ.
ಅಂಜಲಿ, ನಮ್ಮ ಮನೇಲಿ ಇವತ್ತು ನೀನ್ ಮಾಡಿರೋ ಮೊದಲನೇ ಅಡಿಗೆ ಅಲ್ವಾ, ನನಗಂತೂ ಬಹಳ ಇಷ್ಟ ಆಯ್ತು, ಬಹಳ ಚೆನ್ನಾಗಾಗಿದೆ. ಈ ಖುಷಿಗೆ ನಾನು ನಿನಗೆ ಸ್ವಲ್ಪ ಹಣ ಕೊಡ್ತೀನಿ, ಅದರಲ್ಲಿ ನಿನಗೆ ಇಷ್ಟ ಆಗೋ ಸೀರೆನೋ ಏನಾದರೂ ತಗೋ. ಹೀಗೆ ಅಂಜಲಿ ಅಡಿಗೆ ಬಗ್ಗೆ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ, ಹೊಗಳ್ತಾರೆ. ಇದನ್ನೆಲ್ಲ ನೋಡಿ ದೊಡ್ಡ ಸೊಸೆ ಆಶಾಗಂತೂ ಉರಿಯತ್ತೆ. ಆದ್ರೆ ಈ ಅಡಿಗೆನೆಲ್ಲ ಅಂಜಲಿ ಮಾಡೇ ಇಲ್ಲ ಅನ್ನೋದು ಅವಳಿಗೇನ್ ಗೊತ್ತು. ಆದ್ರೆ ಅಂಜಲಿ ತನ್ನ ಈ ಅಡಿಗೆ ಸೀಕ್ರೆಟ್ನ ಗಂಡನ ಹತ್ರ ಹೇಳ್ಕೊತಾಳೆ, ಯಾಕಂದ್ರೆ ಅವಳಿಗೆ ಅವನ ಸಹಾಯ ಬೇಕಿರುತ್ತೆ. ಏನು ಇವತ್ತು ನೀನ್ ಮಾಡಿದ್ದು ಅಂತ ಹೇಳ್ತಿಲ್ಲ, ಆ ಅಡುಗೆ ಎಲ್ಲ ನಿಮ್ಮಮ್ಮ ಮಾಡಿ ಕಳ್ಸಿದ್ದ? ಇದು ಏನ್ ಮಾಡ್ತೀಯ ನೀನು ಅಂಜಲಿ? ಈ ವಿಷಯ ಮನೆಯವರಿಗೆಲ್ಲ ಗೊತ್ತಾದ್ರೆ? ನಾನಿನ್ ಏನ್ ಮಾಡ್ಲಿರಿ, ನಿಮ್ಗೆ ಗೊತ್ತಲ್ಲ ನನಗೆ ಅಡುಗೆ ಮಾಡಕ್ ಬರಲ್ಲ ಅಂತ. ಇವತ್ತು ಒಂದಿನ ಏನೋ ಈ ಥರ ಮಾಡಿದೆ, ಆದ್ರೆ ಇನ್ ಮುಂದಿನ ಕತೆ ಏನು? ನೀವಿದ್ದೀರಲ್ಲ ನನಗೆ ಹೆಲ್ಪ್ ಮಾಡಕ್ಕೆ, ಅದಕ್ಕೆ ತಾನೇ ಈ ವಿಷಯ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ನೋಡಿ, ನೀವು ದಿನ ನಮ್ಮನೆಯಿಂದ ಅಡುಗೆನ ಯಾರಿಗೂ ಗೊತ್ತಾಗ್ದಾಗೆ ಇಲ್ಲಿಗೆ ತಲುಪಿಸೋ ಕೆಲಸ ಮಾಡಿ, ಮುಂದಿನೆಲ್ಲ ನಾನು ನೋಡ್ಕೋತೀನಿ. ಏನ್ ನೋಡ್ಕೋತೀಯ ಅಂಜಲಿ? ನನಗೇನೋ ನೀನು ಸಿಕ್ಕಾಕೊಂಡು ನನ್ನನ್ನು ಸಿಕ್ಕಾಕ್ಸ್ತೀಯ ಅಂತ ಅನಿಸ್ತಿದೆ. ಏನು ಆಗಲ್ಲ ರೀ, ಯಾರಿಗೂ ಗೊತ್ತಾಗ್ದಾಗೆ ಮ್ಯಾನೇಜ್ ಮಾಡೋಣ. ನೀವು ಬೆಳಗ್ಗೆ ಆಫೀಸಿಗೆ ಹೋಗೋಷ್ಟೊಳಗೆ ಹೇಗಾದರೂ ಮಾಡಿ ಅಡುಗೆನೆಲ್ಲ ತಂದು ಇಲ್ಲಿ ತಲುಪಿಸಿ. ಆಮೇಲೆ ಸಾಯಂಕಾಲ ಬರೋವಾಗ ಮತ್ತೆ ಸಂಜೆ ಅಮ್ಮ ಮಾಡಿಟ್ಟಿರ್ತಾರೆ, ಅದನ್ನ ತಗೊಂಡು ಬನ್ನಿ, ಅಷ್ಟೇ. ಸಿಂಪಲ್ ಅಲ್ವಾ? ಏನು ಸಿಂಪಲ್ಲಾ? ಅಂಜಲಿ, ನಿನಗಿದು ಸಿಂಪಲ್ ಅನ್ನಿಸ್ತಾ ಇದೆಯಾ? ನೀನು ಏನು ಅಡುಗೆ ಮಾಡ್ತಿಲ್ಲ, ಎಲ್ಲ ಅಡುಗೆನೂ ನಿನ್ನ ತವ್ರ ಮನೆಯಿಂದ ತರಿಸ್ತಾ ಇದೆಯಾ. ಮನೇಲಿ ಯಾರಿಗೂ ಗೊತ್ತಾಗಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಅದಕ್ಕೆ ತುಂಬ ಗಮನಿಸ್ತಾ ಇರ್ತಾರೆ, ಅವ್ರೇನಾದರೂ ಕಂಡು ಹಿಡಿದ್ಬಿಟ್ರೆ? ಏನಾಗಲ್ಲ ರೀ, ನಾನು ಮನೇಲಿ ಒಳ್ಳೆ ಅಡುಗೆನೇ ಮಾಡ್ತಾ ಇದ್ದೀನಿ ಅನ್ನೋ ಥರ ಆ್ಯಕ್ಟ್ ಮಾಡ್ತೀನಿ. ಅಷ್ಟಕ್ಕೂ ಇದೆಲ್ಲ ಏನು ತುಂಬ ದಿನದವರೆಗೂ ಇರಲ್ಲ, ಯಾಕಂದರೆ ನಾನು ಮೊಬೈಲಲ್ಲಿ ವಿಡಿಯೋಸ್ ಎಲ್ಲ ನೋಡ್ಕೊಳ್ತಾ ಅಡುಗೆನೂ ಕಲಿತಾ ಇದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಕಲ್ತು ಬಿಡ್ತೀನಿ, ಅಲ್ಲಿವರೆಗೂ ಅಷ್ಟೇ ಈ ಡ್ರಾಮಾ ಎಲ್ಲ ಮಾಡಬೇಕಾಗಿರೋದು. ಹೀಗೆ ಅಂಜಲಿ ಹಾಗೂ ಹೀಗೂ ಮಾಡಿ ಗಂಡನ ಒಪ್ಪಿಸ್ತಾಳೆ. ಇದಾದ್ಮೇಲಿಂದ ರಘು ದಿನ ಅಂಜಲಿ ಮನೆಗೆ ಹೋಗಿ ಅಡುಗೆನ ಇಸ್ಕೊಂಡು ಬರ್ತಾ ಇರ್ತಾನೆ. ಅಂಜಲಿ ಯಾರಿಗೂ ಗೊತ್ತಾಗದೇ ಇರೋ ಥರ ಆ ಅಡುಗೆನೆಲ್ಲ ಪಾತ್ರೆಗಳಲ್ಲಿ ಹಾಕಿ ತಾನೇ ಅಡುಗೆ ಮಾಡಿರೋ ಹಾಗೆ ಜೋಡಿಸ್ತಾ ಇರ್ತಾಳೆ. ಆದ್ರೆ ಮನೆ ದೊಡ್ಡ ಸೊಸೆ ಆಶಾಗೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನುಮಾನ ಬರೋಕ್ ಶುರುವಾಗಿರುತ್ತೆ. ಯಾಕಂದ್ರೆ ಅವಳು ಯಾವಾಗ್ಲೇ ಅಡುಗೆ ಮನೆ ಕಡೆ ಹೋದ್ರೂ ಅಂಜಲಿ ಆರಾಮಾಗಿ ಮೊಬೈಲ್ ನೋಡ್ತಿರ್ತಾಳೆ, ಇಲ್ಲಾಂದ್ರೆ ಎಲ್ಲೋ ನೋಡ್ತಾ ಆರಾಮಾಗಿರ್ತಾಳೆ. ಅಂಜಲಿ, ಅಡುಗೆ ಆಯ್ತಾ? ಹಾ ಅಕ್ಕ, ಇನ್ನೇನು ಆಗ್ತಾ ಬಂತು. ಹೌದಾ, ಆದ್ರೆ ನೀನು ಗ್ಯಾಸ್ ಮೇಲೆ ಏನು ಇಟ್ಟೇ ಇಲ್ಲ. ಅದು ಅಕ್ಕ, ಎಲ್ಲ ಅಡುಗೆ ಆಗಿದೆ, ಇನ್ನೇನು ಚಪಾತಿ ಮಾಡೋದೊಂದು ಬಾಕಿ ಇದೆ ಅಷ್ಟೇ. ಹೌದಾ, ಸರಿ ಬಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅಯ್ಯೋ ಬೇಡ 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 ಅಕ್ಕ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ, ನೀವು ಹೋಗಿ, ನಾನು ಮಾಡ್ಕೋತೀನಿ. ಅಲ್ಲ ಅಂಜಲಿ, ನೀನ್ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಇಲ್ಲ ಅಕ್ಕ, ಗಾಬರಿ ಅಂತ ಏನಿಲ್ಲ, ಕಿಚನಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ. ಸರಿ. ಇಲ್ಲ, ಅಂಜಲಿ ಏನೋ ಮುಚ್ಚಿಡ್ತಾ ಇದ್ದಾಳೆ. ಅಂಜಲಿ ಎಲ್ಲ ಅಡುಗೆ ಆಗಿದೆ ಅಂತೇನೋ ಹೇಳಿದ್ಲು, ಆದ್ರೆ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ, ಅಲ್ಲಿ ಯಾವ ಅಡುಗೆನೂ ಕಾಣಿಸ್ಲಿಲ್ಲ, ಪಾತ್ರೆ ಎಲ್ಲ ಖಾಲಿನೇ ಇತ್ತು. ಹಾಗಿದ್ಮೇಲೆ ಅಡುಗೆ ಎಲ್ಲ ಆಗಿದೆ ಅಂತ ಅವಳು ಯಾಕೆ ಹೇಳಿದ್ಲು? ಆಶಾ ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಿದ್ರೆ ರಘು ಒಂದು ಕ್ಯಾರಿಯರ್ ಹಿಡ್ಕೊಂಡು ಕಿಚನ್ ಒಳಗೆ ಹೋಗೋದನ್ನ ನೋಡ್ತಾಳೆ. ಅವನ್ ಕಿಚನ್ ಇಂದ ಹೊರಗಡೆ ಬರೋಷ್ಟೊತ್ತಿಗೆ ಅಂಜಲಿ ಎಲ್ಲರನ್ನೂ ಊಟಕ್ಕೆ ಕರೀತಾಳೆ. ಅಲ್ಲ, ಈಗ ತಾನೇ ಅಂಜಲಿ ಇನ್ನೂ ಚಪಾತಿ ಮಾಡೋದು ಬಾಕಿ ಇದೆ ಅಂತ ಹೇಳಿದ್ಲು, ಆಗ್ಲೇ ಊಟ ಕರೀತಿದ್ದಾಳೆ. ಅದು ಈ ರಘು ಏನೋ ಹಿಡ್ಕೊಂಡು ಕಿಚನ್ ಒಳಗೆ ಹೋದ, ಅವನು ಹೊರಗಡೆ ಬರ್ತಾ ಇದ್ದ ಹಾಗೆ ಊಟ ಕರೀತಾ ಇದ್ದಾಳೆ. ಅಂಜಲಿ ಮೇಡಮ್, ನಿಮ್ಮನ್ನ ಹೇಗಾದ್ರೂ ಮಾಡಿ ಹಿಡಿದು ಹಾಕ್ಲೇಬೇಕು. ನೀವು ಏನೋ ನಡೆಸ್ತಾ ಇರೋದಂತೂ ನಿಜ. ನಿಮ್ಮ ಅಡುಗೆ ಎದುರಿಗೆ ನಾನು ಮಾಡೋ ಅಡುಗೆನೇ ಎಲ್ಲರೂ ಜರಿತಾ ಇದ್ರಲ್ವಾ, ಎಲ್ಲರಿಗೂ ನಾನು ನಿಜ ಏನು ಅಂತ ತೋರಿಸ್ತೇನೆ. ಮಾರನೇ ದಿನ ಆಶಾ ಅಂಜಲಿ ಹತ್ರ ಬಂದು ಹೇಳ್ತಾಳೆ, ಅಂಜಲಿ, ಇವತ್ತು ನಾನು ಅಡುಗೆ ಮಾಡ್ತೀನಿ. ಇವತ್ತು ನಾನೇ ಅಡುಗೆ ಮಾಡಬೇಕು ಅಂತ ಯಾಕೋ ಆಸೆ ಆಗ್ತಿದೆ, ನಾನೇ ಮಾಡ್ತೀನಿ, ನೀನು ಬೇರೆ ಕೆಲಸ ನೋಡ್ಕೊ, ಆಯ್ತಾ? ಸರಿ ಆಯ್ತಕ್ಕ, ನೀವೇ ಮಾಡಿ. ಒಳ್ಳೇದಾಯ್ತು, ಪಾಪ ಅಮ್ಮನಿಗೆ ಒಂದಿನಾದ್ರೂ ರೆಸ್ಟ್ ಸಿಗುತ್ತೆ. ಅಂಜಲಿ ಕಿಚನ್ನಿಂದ ಆಚೆ ಬಂದು ತಾಯಿಗೆ ಫೋನ್ ಮಾಡ್ತಾಳೆ. ಹಲೋ ಅಮ್ಮ, ಇವತ್ತು ನೀನೇನು ಅಡುಗೆ ಮಾಡಕ್ಕೆ ಹೋಗ್ಬೇಡ, ಇವತ್ತು ನನ್ನ ವಾರ್ಗಿತ್ತಿ ಆಶಾ ಅಕ್ಕ ಇದ್ದಾರಲ್ಲ, ಅವರೇ ಅಡುಗೆ ಮಾಡ್ತಾರಂತೆ. ಆಯ್ತಮ್ಮ, ನೀನು ನಿನ್ನ ಗಂಡಂಗೂ ಹೇಳ್ಬಿಡು ಅಡುಗೆ ಇಸ್ಕೊಂಡು ಹೋಗೋಕ್ಕೆ ಬರೋದು ಬೇಡ ಅಂತ. ಸರಿ ಅಮ್ಮ, ನಾನು ಅವರಿಗೆ ಮೆಸೇಜ್ ಮಾಡ್ತೀನಿ. ಅಂಜಲಿ ಗಂಡನಿಗೆ ಅಡುಗೆ ಇಸ್ಕೊಂಡು ಬರೋಕ್ಕೆ ತನ್ನ ತವ್ರ ಮನೆಗೆ ಹೋಗೋದು ಬೇಡ ಅಂತ ಮೆಸೇಜ್ ಮಾಡ್ತಾಳೆ. ಅಂಜಲಿ ಏನೋ ಕೆಲಸ ಮಾಡ್ತಿರ್ತಾಳೆ, ಅಷ್ಟೊತ್ತಿಗೆ ಅಡುಗೆ ಮನೆಯಿಂದ ಆಶಾನ್ ಧ್ವನಿ ಕೇಳುತ್ತೆ. ಅಯ್ಯಮ್ಮ, ನನ್ನ ಕೈ, ಅತ್ತೆ ಕೈ ಸುಟ್ಬಿಡ್ತು, ತುಂಬಾ ಉರಿತಾ ಇದೆ. ಏನಮ್ಮ ಆಶಾ, ಸ್ವಲ್ಪ ಹುಷಾರಾಗಿರೋದಲ್ವಾ? ಸರಿ ಬಾಮ್ಮ, ನಿನ್ನ ಕೈಗೆ ಹಚ್ಕೊಳ್ಳೋಕ್ಕೆ ಒಂದು ಆಯಿಂಟ್ಮೆಂಟ್ ಇದೆ, ಅದನ್ನು ನಿನಗೆ ಕೊಡ್ತೀನಿ. ಅಡುಗೆ ಕೆಲಸ ಅಂಜಲಿ ನೋಡ್ಕೋತಾಳೆ. ಅಂಜಲಿ, ನೀನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ತೀಯ ಅಲ್ವಾ?
ಬಿಡಮ್ಮ, ಮಾಡ್ದೆ ಏನು, ಅವಳಿಗೆಲ್ಲ ಗೊತ್ತು, ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀ ಬಾ, ಕೈಗೆ ಆಯಿಂಟ್ಮೆಂಟ್ ಹಚ್ಕೊಳಂತೆ. ಹಾಗೆ ಅಂಜಲಿ, ನನಗೊಂದು ಸ್ವಲ್ಪ ನಿನ್ನ ಫೋನ್ ಕೊಡ್ತೀಯಾ? ನನ್ನ ಫೋನ್ದು ಚಾರ್ಜ್ ಹೊರಟೋಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಅರ್ಜೆಂಟು, ಇವ್ರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಬರಬೇಕಿದ್ರೆ ಮೆಡಿಸಿನ್ ಏನಾದರೂ ತರಕ್ಕೆ ಹೇಳ್ತೀನಿ. ಫೋನಾ? ಸರಿ, ತಗೊಳ್ಳಿ. ಅಯ್ಯೋ ದೇವ್ರೆ, ಇದೇನಾಯ್ತು? ನನಗೆ ಏನು ಮಾಡಲಿ? ಅಮ್ಮನಿಗೆ ಅಡುಗೆ ಮಾಡಬೇಡ ಅಂತ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ. ಇವರಿಗೂ ಊಟ ಇಸ್ಕೊಂಡು ಬರೋಕ್ಕೆ ಮನೆಗೆ ಹೋಗಬೇಡಿ ಅಂತಲೂ ಮೆಸೇಜ್ ಮಾಡಿದ್ದೀನಿ. ಈಗ ಆಶಕ್ಕ ಫೋನು ಇಸ್ಕೊಂಡು ಹೋದ್ರು. ಈಗ ನಾನು ಮತ್ತೆ ಫೋನ್ ಮಾಡಿ ಅಮ್ಮನಿಗೆ ಅಡುಗೆ ಮಾಡು ಅಂತಲೂ ಹೇಳೋಕ್ಕಾಗಲ್ಲ. ಅಂಜಲಿ, ಇವತ್ತು ನಿನಗೆ ಬೇರೆ ದಾರಿನೇ ಇಲ್ಲ. ನಿನಗೆ ಹೇಗೆ ಗೊತ್ತೋ ಹಾಗೆ ಅಡುಗೆ ಮಾಡಬೇಕಷ್ಟೆ. ಅಂಜಲಿ ಹೇಗೋ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟೊತ್ತಿಗೆ ರಘು ಮತ್ತೆ ಅವನಣ್ಣ ಆಫೀಸಿಂದ ಬರ್ತಾರೆ. ಮನೆ ಒಳಗೆ ಬರ್ತಿದ್ದ ಹಾಗೆ ಇಬ್ರಿಗೂ ಅಡುಗೆ ಮನೆಯಿಂದ ಇನ್ನು ಸೀದೋಗಿರೋ ವಾಸನೆ ಬರುತ್ತೆ. ಅಯ್ಯೋ ದೇವ್ರೆ, ಏನಿದು? ಏನಮ್ಮನಿ ಸೀದೋಗಿರೋ ವಾಸನೆ ಬರ್ತಿದೆ? ಅಡುಗೆ ಮನೆಗೆ ಹೋಗಿ ನೋಡೋಣ ನಡಿ. ಎಲ್ಲರೂ ಕಿಚನಿಗೆ ಬಂದು ನೋಡ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಅಂಜಲಿ ಮಾಡಿರೋ ಅಲ್ಪ ಸ್ವಲ್ಪ ಅಡುಗೆನೂ ಸೀಟಿರ್ತಾಳೆ. ಇದು ಏನೇ ಅಂಜಲಿ, ಇದು ಅಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡೋ ನೀನು ಇವತ್ತು ಯಾಕೆ ಈ ಥರ ಮಾಡಿದ್ಯಾ? ಇದಾಗಲೇಬೇಕಿತ್ತಲ್ವಾ ಅತ್ತೆ? ಯಾಕಂದ್ರೆ ರಘು ಇವತ್ತು ಅವನ ಅತ್ತೆ ಮನೆಯಿಂದ, ಅಂದ್ರೆ ಅಂಜಲಿ ತಾಯಿ ಮನೆಯಿಂದ ಅಡುಗೆ ತಂದಿಲ್ವಲ್ಲ. ಅಂದ್ರೆ ಏನೇ, ಇಷ್ಟು ದಿನ ಮೇಡಮ್ಮು ತನಗೆಲ್ಲ ಬರುತ್ತೆ, ತಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಎಲ್ಲ ತೋರಿಸ್ಕೊಂಡಿದ್ರಲ್ವಾ. ಆದರೆ ಇಷ್ಟು ದಿನ ಅವ್ರು ಮಾಡಿದ ಅಡುಗೆ ಎಲ್ಲ ಅವ್ರು ಮಾಡಿದ್ದಲ್ಲ, ಅವ್ರ ಅಮ್ಮ ಮಾಡಿ ಕಳಿಸ್ಕೊಡ್ತಾ ಇದ್ದಿದ್ದು. ಏನೇ ಅಂಜಲಿ ಇದು? ಅಂದರೆ ಇಷ್ಟು ದಿನ ನಿಮ್ಮಮ್ಮನ ಮನೆಯಿಂದ ಅಡುಗೆ ಬರ್ತಿತ್ತಾ? ನೀನು ಮಾಡ್ತಿರ್ಲಿಲ್ವಾ? ಹೌದತ್ತೆ. ಅತ್ತೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಇಷ್ಟು ದಿನ ಅಮ್ಮನೇ ಅಡುಗೆ ಮಾಡಿ ಕೊಡ್ತಾಯಿದ್ರು. ನಾನು ಮತ್ತೆ ರಘು ಯಾರಿಗೂ ಗೊತ್ತಾಗ್ದಾಗೆ ಅಲ್ಲಿಂದ ಅಡುಗೆ ತಂದು ನಾನೇ ಮಾಡಿರೋ ಥರ ಎಲ್ಲ ಜೋಡಿಸ್ಬಿಡ್ತಾ ಇದ್ದೆ. ಅಯ್ಯೋ ದೇವ್ರೆ, ಇದೇನಪ್ಪ ನಂದು ಹಣೆ ಬರ. ನನಗೆ ಸಿಕ್ಕಿರೋ ಇಬ್ರೂ ಸೊಸೆನೂ ಒಂದೇ ಥರ ಆಗೋದ್ರಲ್ಲ. ಅಮ್ಮ, ಇಬ್ರು ಸೊಸೆನೂ ಒಂದೇ ಆಗೋದ್ರಲ್ಲ ಅಂದ್ರೆ ಏನು? ಇನ್ಯಾರ? ನಿಮ್ಮ ಅತ್ತಿಗೆ ಇದ್ದಾಳಲ್ಲ ಈ ಆಶಾ, ಇವಳಿಗೆ ಅಡುಗೆ ಎಲ್ಲಿ ಮಾಡಕ್ಕೆ ಬರುತ್ತೆ? ನಾನೇ ಅಲ್ವಾ ಅಡುಗೆ ಮಾಡ್ತಿದ್ದಿದ್ದು. ನಾನು ಅಂಜಲಿಗೆ ಅಡುಗೆ ಚೆನ್ನಾಗಿ ಬರುತ್ತೆ, ಅವಳ ಹತ್ರ ಹೇಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅಕ್ಕ, ನಾನು ನಿಮಗೆ ಚೆನ್ನಾಗಿ ಅಡುಗೆ ಬರುತ್ತೆ, ನಾನು ನಿಮ್ಮ ಹತ್ರ ನನಗೆ ಅಡುಗೆ ಹೇಳ್ಕೊಡಿ ಅಂತ ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅಯ್ಯೋ ಭಗವಂತ, ಇಬ್ಬಿಬ್ರು ಸೊಸೆರಿದ್ದು ನಾನೇ ಅಡುಗೆ ಮಾಡಬೇಕಲ್ಲಪ್ಪ. ಸರಿ ರೇ, ಇಬ್ರು ಹೋಗ್ರಿ ಅತ್ಲಾಗೆ. ನಾನು ಎಲ್ರಿಗೂ ಒಂದು ಅನ್ನ ಸಾರು ಮಾಡ್ತೀನಿ. ಅತ್ತೆ, ನನಗೆ ಅನ್ನ ಸಾರು ಬೇಡ, ಚಪಾತಿ ಬೇಕು. ಹಾಂ, ಇನ್ನೂ ಏನಾದರೂ ಆರ್ಡ್ರ್ ಇದ್ರೆ ಹೇಳು, ನಡಿತೀಯೋ ಇಲ್ಲ ಇಲ್ಲಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.